ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ವರ್ಷ ಅಂದರೆ 12 ತಿಂಗಳು. ಅದರಲ್ಲಿ ನಾವು ಪ್ರತಿದಿನ ನಿದ್ರೆ ಮಾಡ್ತೀವಿ. ನಿದ್ರೆಯಲ್ಲಿ ಏನೋ ಒಂದು ಸುಖ. ಒಂದು ಪ್ರಶ್ನೆ ಬಂತು ಒಬ್ಬರಿಗೆ, ದೇವರು ನಿದ್ರೆ ಮಾಡ್ತಾನ, ತುಂಬ ಶ್ರಮ ಪಡ್ತಾನಲ್ವಾ ಅಂತ. ಅವನಿಗೂ ನಿದ್ರಾ ಕಾಲ ಒಂದಿದೆ. ಆದರೆ ಆ ನಿದ್ರಾ ಕಾಲ ನಮಗೆ ತುಂಬ ಮಹತ್ವದ ಕಾಲ. ಯಾವಾಗ ನಿದ್ರೆ ಮಾಡ್ತಾನೆ ದೇವರು ಅಂದರೆ ಚಾತುರ್ಮಾಸ್ಯ ಕಾಲ ಅಂತಲೇ ಬಹಳ ಪ್ರಸಿದ್ಧಿ ಇದೆ. 4 ತಿಂಗಳುಗಳ ಕಾಲ ಭಗವಂತ ಯೋಗ ನಿದ್ರೆಗೆ ಜಾರ್ತಾನೆ. ಅದು ಸರಿಯಾಗಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಬಂದಿರ್ತಾನೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಲ್ಲ ದೇವತೆಗಳಿಗೆ ರಾತ್ರಿ ಭಗವಂತ ನಿದ್ರೆಗೆ ಜಾರ್ತಾನೆ. ಅದು ಯಾವ ಭಗವಂತ? ಅವನ ಹೆಸರೇನು ಅಂದರೆ ಉಪೇಂದ್ರ ಅಂತ ಭಗವಂತನ ಹೆಸರು. ಜಾಗ್ರತ, ಸ್ವಪ್ನ, ಸುಷುಪ್ತಿ ಹೀಗೆ 3 ಅವಸ್ಥೆಯಲ್ಲಿ 3 ರೂಪ ತಗೊಂಡು ಎಲ್ಲರನ್ನೂ ಕಾಪಾಡ್ತಾ ಜೀವನನ್ನು ತಾನು ವಿಶ್ರಾಂತಿಗೆ ಹೋಗ್ತಾನೆ. ಎಲ್ಲರಿಗೂ ನಿದ್ರಾ ಕಾಲ ಬಹಳ ಇಷ್ಟ, ದೇವರಿಗೂ ಹಾಗೆ. ಆ ನಿದ್ರೆ ಕಾಲ ಬಹಳ ಇಷ್ಟ. ಅದರಲ್ಲಿ ನೋಡ್ತಾ ಇರ್ತಾನಂತೆ ಯಾರ್ಯಾರು ಏನು ಮಾಡ್ತಾರೆ ಅಂತ ಗಮನಿಸ್ತಾ ಇರ್ತಾನೆ. ಯಾಕೆಂದರೆ ನಾವು ನಿದ್ರೆ ಮಾಡೋದಕ್ಕೂ ದೇವ್ರ ನಿದ್ರೆ ಮಾಡೋದಕ್ಕೂ ವ್ಯತ್ಯಾಸ ಏನು? ಅವನು ನಿದ್ರೆನೇ ಮಾಡಿರಲ್ಲ, ಹಾಗೆ ಕಣ್ಣು ಮುಚ್ಚಿಕೊಂಡು ಕದ್ದು ಮುಚ್ಚಿ ನೋಡೋ ಥರ ನೋಡ್ತಾ ಇರ್ತಾನೆ. ಹಾಗಾಗಿ ಅವನು ನೋಡಲಿಕ್ಕೆ ಅಂತಲೇ ಇರುವಂಥ ಕಾಲ. ಅದನ್ನು ನಾವು ವಿಶೇಷವಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ಏನೇನು ಮಾಡಬೇಕು ಅಂತ ತಿಳಿದುಕೊಂಡು ವಿಶಿಷ್ಟವಾಗಿ ಆಚರಣೆಗಳು ಮಾಡಿದ್ರೆ ದೇವರಿಗೆ ತುಂಬ ಸಂತೋಷ ಆಗುತ್ತೆ. ಹಾಗಾದರೆ ಈ ವಿಶಿಷ್ಟ ಪರ್ವಕಾಲದ ಆಚರಣೆ ಯಾವಾಗಿನಿಂದ ಪ್ರಾರಂಭ, ಯಾವಾಗ ಮುಕ್ತಾಯ ಅಂದಾಗ ಜುಲೈ 25ನೇ ತಾರೀಕು ಏಕಾದಶಿಯಿಂದ ಪ್ರಾರಂಭ ಮಾಡಿ ನವೆಂಬರ್ 21 ದ್ವಾದಶಿಯವರೆಗೆ ಆಚರಿಸಬೇಕು ಅಂತ ಅರ್ಥ. ಅಂದರೆ ಪ್ರಥಮ ಏಕಾದಶಿಯಿಂದ ಪ್ರಾರಂಭ ಮಾಡಿ ಉತ್ಥಾನ ದ್ವಾದಶಿಯವರೆಗೆ ಅಂತ. ಈ ವಿಶಿಷ್ಟವಾದ ಕಾಲದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅದನ್ನೆಲ್ಲ ಮುಂದೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಕಥೆ ಇದೆ, ಸುಂದರವಾದದ್ದು. ಅದನ್ನು ಕೇಳಿ. ಒಮ್ಮೆ ದೇವತೆಗಳೆಲ್ಲ ದೇವರ ಬಳಿ ಹೋದ್ರಂತೆ. ಹೋಗಿ ನಮಸ್ಕಾರ ಮಾಡಿ, ಸ್ವಾಮಿ ಈಗ ದಕ್ಷಿಣಾಯನ ಕಾಲ ಪ್ರಾಪ್ತ ಆಗಿದೆ, ನಾವೆಲ್ಲ ನಮ್ಮ ಜಾಗಕ್ಕೆ ಹೊರಟು ಹೋಗ್ಬಿಡ್ತೀವಿ ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟರು. ದಕ್ಷಿಣಾಯನ ಕಾಲ ಅಂದರೆ ಈಗ ರಾತ್ರಿ ಕಾಲ ಅಂತ ಅರ್ಥ ದೇವತೆಗಳಿಗೆ. ಅದರಿಂದ ಅವರು ವಿಶ್ರಾಂತಿಗೆ ಅಂತ ಹೊರಟು ಬಿಡ್ತಾರೆ. ಆದರೆ ರಾತ್ರಿಗೆ ಅಭಿಮಾನಿ ದೇವತೆ ಇದ್ದಾಳಲ್ಲ, ಅವಳು ಸೀದಾ ಬರ್ತಾಳೆ. ಬಂದು ದೇವರಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತಾಳೆ, ಸ್ವಾಮಿ ನನಗೆ ಅನ್ಯಾಯ ಆಗ್ತಾ ಇದೆ. ಏನಕ್ಕೆ, ಏನಾಯಿತು? ಏನಿಲ್ಲ, ನನ್ನ ಟೈಮ್ನಲ್ಲಿ ಅಂದರೆ ಈ ಚಾತುರ್ಮಾಸ್ಯ ಕಾಲದಲ್ಲಿ ಯಾವುದೇ ವಿವಾಹ, ಚೌಲ, ಉಪನಯನ ಇದ್ಯಾವುದು ನಡೆಸೋ ಹಾಗಿಲ್ಲ. ಹಾಗಾದರೆ ಯಾವುದೇ ಶುಭ ಕರ್ಮ ನಡೆಯಲ್ಲ. ದೇವತೆಗಳ ದೃಷ್ಟಿ ಯಾವ ಪ್ರಜೆಗಳ ಮೇಲೂ ಇಲ್ಲ. ನನ್ನನ್ನು ಜನ ಬೈಕೊಳ್ತಾರೆ, ಅಯ್ಯೋ ಈ ಚಾತುರ್ಮಾಸ್ಯ ಕಾಲ ಬಂತ, ಇದು ರಾತ್ರಿ ಆಯಿತು, ಈ ರಾತ್ರಿ ದೇವತೆ ನಿಂದನೆ ಮಾಡ್ತಾರೆ, ಏನು ಶುಭ ಕರ್ಮ ಮಾಡೋ ಹಾಗಿಲ್ಲ ಅಂತ. ಆದರೆ ಇಂಥ ಒಂದು ಸಂದರ್ಭ ನನಗೆ ನಿಜವಾಗ್ಲೂ ಜೀವನದಲ್ಲಿ ಬೇಡ ಅಂತ ತುಂಬ ಬೇಸರ ಪಟ್ಕೊಂಡು ದೇವರ ಹತ್ರ ಕೇಳ್ಕೊಳ್ತಾಳೆ. ಆಗ ದೇವತೆಗಳು ಕನಿಕರವನ್ನು ತೋರಿಸ್ತಾರೆ. ಹೌದು ಸ್ವಾಮಿ, ರಾತ್ರಿ ದೇವತೆಗೆ ನೀನು ಏನಾದರೂ ಮಾಡಿ ಅನುಗ್ರಹ ಮಾಡಬೇಕು ಅಂತ. ಆಗ ರಾತ್ರಿ ದೇವತೆ ಹೇಗಿರ್ತಾಳೆ ಅಂತ ವರ್ಣಿಸ್ತಾರೆ. ರಾತ್ರಿ ದೇವತೆ ತಾನು ಶುಭ್ರವಾದ ವಸ್ತ್ರವನ್ನು ಉಟ್ಕೊಂಡಿರ್ತಾಳೆ, ಕೈಯಲ್ಲಿ ಕೊಡಲಿ ಹಿಡ್ಕೊಂಡಿರ್ತಾಳೆ, ಕಪ್ಪು ಬಣ್ಣದವಳು. ಈ ರೀತಿ ರಾತ್ರಿ ದೇವತೆ ಇರ್ತಾಳೆ. ನೋಡಿ ಬೇಜಾರು ಪಟ್ಕೊಂಡಿರೋದನ್ನು ಭಗವಂತ ತಾನು ಆಯಿತು ಅಂತ ಆಶ್ವಾಸನೆ ಕೊಡ್ತಾನೆ. ದೇವತೆಗಳು ಹೇಳಿದ ಪ್ರಕಾರ ಏನು ಹೇಳ್ತಾನೆ ಅಂತಂದರೆ, ಈ ಕಾಲದಲ್ಲಿ ಮಿಕ್ಕಿದ ತಿಂಗಳು 8 ತಿಂಗಳು ಯಾರ್ಯಾರು ಏನೇನು ದಾನ, ಜಪ, ತಪ, ಹೋಮಗಳನ್ನು ಮಾಡ್ತಾರೆ ಅದಕ್ಕಿಂತ 1000 ಪಟ್ಟು ಫಲ ಜಾಸ್ತಿ ನಿನ್ನ ಸಮಯದಲ್ಲಿ ಜಪ, ತಪ, ಹೋಮ, ವ್ರತಗಳನ್ನು ಮಾಡಿದರೆ ಅಂತ. ಇದು ನಾನು ನಿನಗೆ ಕೊಡೋ ವರ ಅಂತ
ಭಗವಂತ ರಾತ್ರಿ ದೇವತೆಗೆ ಹೇಳ್ತಾನೆ. ಬಹಳ ಸಂತೋಷ ಆಗುತ್ತೆ. ಅಂದರೆ ನಾವೇನು ಗಮನಿಸ್ಕೊಳ್ಬೇಕಂದ್ರೆ ಇಲ್ಲಿ ಮಿಕ್ಕಿದ ಟೈಮ್ನಲ್ಲಿ 8 ತಿಂಗಳು ನೀವೇನು ಅನುಷ್ಠಾನ ಮಾಡ್ತೀರಲ್ಲ, ಪೂಜೆ ಪುನಸ್ಕಾರ ಎಲ್ಲ, ಆಗ ಏನು ಮಾಡ್ತೀರಿ ಅದಕ್ಕಿಂತ ಡಬಲ್ ಜಾಸ್ತಿ ಮಾಡಿ ಈ ಕಾಲದಲ್ಲಿ ಅಂತ. ಯಾಕೆಂದರೆ ಅಷ್ಟು ಪುಣ್ಯ ಸೇರಿ ಈ ಕಾಲದಲ್ಲಿ ನಿಮಗೆ ಪುಣ್ಯ ಸಿಗುತ್ತೆ. 4 ತಿಂಗಳುಗಳ ಕಾಲ ಏನು ಮಾಡ್ತೀರೋ ಜಾಸ್ತಿನೂ ಸಿಗುತ್ತೆ, ಸಾವಿರಾರು ಪಟ್ಟು. ಯಾಕೆಂದರೆ ದೇವರ ವರ ಇದಕ್ಕಿದೆ. ಹೀಗೆ ರಾತ್ರಿ ದೇವತೆಗೆ ಅನುಗ್ರಹ ಆಯಿತು. ಅವಳು ನಮಸ್ಕಾರ ಮಾಡಿ ವಾಪಸ್ ತನ್ನ ಸ್ಥಾನಕ್ಕೆ ಹೋಗ್ತಾಳೆ. ಇಂತಹ ಈ ಚಾತುರ್ಮಾಸ್ಯದ ಆಚರಣೆಯನ್ನು ಯಾವತ್ತಿನಿಂದ ಪ್ರಾರಂಭಿಸಬೇಕು? ನಮ್ಮ ತಲೆಯಲ್ಲಿ ಏನಿರುತ್ತೆ, ಏಕಾದಶಿ ದಿವಸ ಹೋಗ್ಬಿಡ್ಬೇಕು, ತಪ್ತ ಮುದ್ರಾಧಾರಣೆ, ಸ್ವಾಮಿಗಳಲ್ಲಿ ಮುದ್ರಾಧಾರಣೆ ಏನು ಮಾಡ್ತಾರೆ, ನಾವು ಮಾಡಿಸ್ಕೊಂಬರ್ಬೇಕು ಅಂತ. ವಸ್ತುತಃ ನವಮಿಯಿಂದ ಪ್ರಾರಂಭ ಆಗಿರುತ್ತೆ ಇದು. ನವಮಿ ದಿವಸ ರಾತ್ರಿನೇ, ಮಾರನೇ ದಿವಸ ದೇವ್ರ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತೊಳೆದು ಪಾತ್ರೆಯನ್ನು ಶುದ್ಧ ಮಾಡ್ಕೊಂಡಿರ್ಬೇಕು. ಅಷ್ಟೇ ಅಲ್ಲ, ಮನೆಯಲ್ಲಿ ಗೋಮಯ ಲೇಪನ ಆಗಿರಬೇಕು. ಹಿಂದಿನ ಅನೇಕ ಪಾತ್ರೆಗಳೇನು ಉಪಯೋಗಿಸಿರ್ತೀವಿ ಅದನ್ನೆಲ್ಲ ಶುದ್ಧ ಮಾಡಿ ಇಟ್ಕೊಂಡಿರಬೇಕು. ಇದು ತುಪ್ಪ ಎಣ್ಣೆ ಇರೋವಂಥ ಪಾತ್ರೆನ ಹಾಗೆ ಇಡ್ಬೋದು. ಸರಿ, ದಶಮಿ ದಿವಸ ಎದ್ದ ಮೇಲೆ ಸ್ನಾನಕ್ಕೆ ಅಂತ ಹೋಗಾದ್ಮೇಲೆ ಪೂಜೆಗೆ ಅಂತ ಭಗವಂತನ ಪ್ರತಿಮೆಗಳನ್ನೆಲ್ಲ ಇಟ್ಕೊಂಡು ಉದ್ವರ್ತನ ಸೇವೆ ಅಂತ ಮಾಡಬೇಕು. ಉದ್ವರ್ತನ ಸೇವೆ ಅಂದ್ರೇನು? ಈ ಒಳ್ಳೆ ವಾಸನೆ ಬರುವಂಥ ಹಿಟ್ಟು ಮತ್ತು ಸುಗಂಧ ದ್ರವ್ಯ ಇದರಿಂದೆಲ್ಲ ಪ್ರತಿಮೆಯನ್ನು ತಿಕ್ಕಿ ಅದನ್ನು ಶುದ್ಧಿ ಮಾಡೋದು, ಅಭಿಷೇಕ ಮಾಡೋದು. ಆಮೇಲೆ ಪೂಜೆ ಎಲ್ಲ ನಂತರ ಪಂಚಗವ್ಯ ಪ್ರಾಶನ ಮಾಡಲಿಕ್ಕಿದೆ. ಯಾಕೆ? ದೇಹ ಶುದ್ಧ ಆಗಬೇಕು. ಯಾಕೆ ದೇಹ ಶುದ್ಧ ಆಗಬೇಕು? ಇದುವರೆಗೆ ಅನೇಕ ಪಾಪಕರ್ಮಗಳನ್ನು ಮಾಡಿರ್ತೀವಿ. ಇನ್ನು ಹೊಸದಾಗಿ ವ್ರತ ಶುರು ಆಗಬೇಕು ಅಂದರೆ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಬೇಕು. ಚಾತುರ್ಮಾಸ್ಯ ವ್ರತ ದೀಕ್ಷೆ ಅಂದರೆ ಶಾಖ ದಧಿ ಎಲ್ಲ ವ್ರತಕ್ಕೆ ಸಂಕಲ್ಪ ಮಾಡಿ ನಾವು ಮುಂದುವರಿಸಬೇಕಲ್ಲ. ಅದಕ್ಕೋಸ್ಕರ ದೇಹ ಶುದ್ಧ ಮಾಡಿಕೊಳ್ಳಿಕ್ಕೆ ಪಂಚಗವ್ಯ ಪ್ರಾಶನವನ್ನು ಮಾಡಬೇಕು. ಈ ಪಂಚಗವ್ಯ ಪ್ರಾಶನವನ್ನು ಯಾವತ್ತಿನ ದಿವಸ ಮಾಡಬೇಕು? ದಶಮಿ ದಿವಸ ಮಾಡಬೇಕು ಅಂತ ಗೊತ್ತಾಯಿತು. ಕೆಲವ್ರಿಗೆ ಅನ್ನಿಸ್ಬೋದು, ನಾವು ಹೇಗಿದ್ದು ವ್ರತ ಹಿಡಿಯಲ್ಲ, ನಾವು ಪಂಚಗವ್ಯ ಪ್ರಾಶನ ಮಾಡೋದು ಬೇಡ, ತಪ್ಪು. ಹಾಗೆ ಮಾಡಬೇಡಿ. ನೀವು ವ್ರತವನ್ನು ಯಥಾಶಕ್ತಿ ಮಾಡಲೇಬೇಕು. ಅಪ್ಪಿ ತಪ್ಪಿ ಆಚೆ ಈಚೆ ಆಗತ್ತೆ ಅಂತಿದ್ರು ಮೊದಲಿಗೆ ಪಂಚಗವ್ಯ ಪ್ರಾಶನವನ್ನಂತೂ ಮಾಡಿ. ಯಾಕೆ ಅಂದರೆ ನಮ್ಮ ಚರ್ಮ, ಮೂಳೆ ಎಲ್ಲೆಲ್ಲೆಲ್ಲಿ ಪಾಪಗಳು ಸೇರಿದೆಯೋ ಎಲ್ಲ ಪಾಪಗಳನ್ನು ಪರಿಹರಿಸುವಂಥ ಶಕ್ತಿ ಆ ಪಂಚಗವ್ಯ ಪ್ರಾಶನಕ್ಕಿದೆ. ಹಾಗಾಗಿ ತಪ್ಪದೆ ಆ ಪಂಚಗವ್ಯ ಪ್ರಾಶನವನ್ನು ಮಾಡಿ. ಜೊತೆಗೆ ನೀವು ಮುಂದೆ ಏನೇನು ವ್ರತಗಳನ್ನು ಮಾಡಲಿಕ್ಕಿದ್ದೀರಿ ಅಂದರೆ ಗೋಪದ್ಮ ವ್ರತವನ್ನು ಆಚರಿಸೋರು, ಧಾರಣ ಪಾರಣ ವ್ರತ, ಲಕ್ಷ ನಮಸ್ಕಾರ ವ್ರತ, ಹೀಗೆ ಅನೇಕ ವ್ರತಗಳನ್ನು ಆಚರಿಸಲಿಕ್ಕಿದ್ದೀರಿ. ಅದರ ಸಂಕಲ್ಪವನ್ನು ಈ ದಶಮಿ ದಿವಸನೇ ಮಾಡೋದು. ಅದರಲ್ಲಿ ಶಾಖವ್ರತ ಏನಿದೆಯಲ್ಲ ಅದರ ಸಂಕಲ್ಪವನ್ನು ದಶಮಿ ದಿವಸ ಮಾಡೋದು. ಅಪ್ಪಿ ತಪ್ಪಿ ಏನೋ ತಪ್ಪು ಹೋಯಿತು, ಮರೆತು ಹೋಯಿತು, ಸಂಕಲ್ಪ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ. ಆಗ ಮುಂದೆ ಏಕಾದಶಿ, ದ್ವಾದಶಿ ದಿವಸ ಸಂಕಲ್ಪ ಮಾಡಿ ಮುಂದುವರಿಸಿ. ಅಂತೂ ಸಂಕಲ್ಪ ಮಾಡದೇನೆ ವ್ರತವನ್ನಂತೂ ಪ್ರಾರಂಭಿಸೋದು ಬೇಡ. ಇನ್ನು ಈ ಶಾಖವ್ರತದ ಸಂಕಲ್ಪ ಮಂತ್ರ ಏನು, ಕೃಷ್ಣಾರ್ಪಣ ಮಂತ್ರ ಏನು, ಮತ್ತು ಶಾಖವ್ರತದಲ್ಲಿ ಏನೇನು ನಾವು ಬಿಡಬೇಕು, ಯಾವುದನ್ನು ಸ್ವೀಕಾರ ಮಾಡಬಹುದು, ಈ ಥರ ಅನೇಕ ಮಾಹಿತಿಗಳನ್ನು ಒಳಗೊಂಡಂತೆ ಇದೇ ಚಾನಲ್ನಲ್ಲಿ ವಿಡಿಯೋ ಬರುತ್ತೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿದೆ, ಅದನ್ನು ಗಮನಿಸಿ ಅಂತ ತಿಳಿಸಿ. ಇದಲ್ಲದೆ ಕೆಲವರು ಈ ಚಾತುರ್ಮಾಸ್ಯ ಕಾಲದಲ್ಲಿ 4 ತಿಂಗಳುಗಳಲ್ಲಿ, ಅದರಲ್ಲಿ ಕೆಲವರು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವಿವಾಹ, ಉಪನಯನ, ಚೌಲ ಹೀಗೆ ಮಾಡಲಿಕ್ಕೆ ಹೊರಡ್ತಾರೆ. ವಸ್ತುತಃ 4 ತಿಂಗಳುಗಳಲ್ಲಿ ನಿಷಿದ್ಧ, ಅದನ್ನು ಮಾಡಬಾರ್ದು. ಇಲ್ಲ ಪರವಾಗಿಲ್ಲ ಶ್ರಾವಣದಲ್ಲಿ ಮಾಡೋಣ ಅಂತ ಕೆಲವರು, ಆದರೆ ಅದೂ ನಿಷಿದ್ಧ. 4 ತಿಂಗಳೇ ನಿಷಿದ್ಧ ಅಂದಮೇಲೆ ಶ್ರಾವಣದಲ್ಲಿ ಮಾಡ್ಬೋದು ಅಂತ ಎಲ್ಲಿಂದ? ಅಷ್ಟೆಲ್ಲೇ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಪ್ರತ್ಯೇಕವಾಗಿ ಇದಕ್ಕೊಂದು ಮಾತು ಇದೆ. ಸ್ಕಂದ ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ: ಅಜ್ಞಾನಾದ್ಯದಿ ಕುರುವಂತಿ ಮೃತಿಸ್ತೇಷಾಂ ನ ಸಂಶಯ ಕಲ್ಯಾಣ ದೇವತಾ ದೃಷ್ಟಿಹೀನಾನಾಂ ತು ಕುತಃ ಸುಖಂ. ಒಂದು ವೇಳೆ ನಿಮಗೆ ಗೊತ್ತಿಲ್ಲದೆ ಚಾತುರ್ಮಾಸ್ಯ ಕಾಲದಲ್ಲಿ ಚೌಲ, ಉಪನಯನ, ವಿವಾಹ, ಗೃಹ ಪ್ರವೇಶಾದಿಗಳನ್ನು ಆಚರಿಸ್ತೀರಿ ಅಂತಾದರೆ ಅವರಿಗೆ ಮರಣ ಅಂತ ಹೇಳ್ತಾರೆ. ಮರಣ ಅಂದೇನರ್ಥ? ನೀವು ಹಾಕಿದ ಕೆಲಸ ವ್ಯರ್ಥ, ಅದರ ಪೂರ್ಣ ಫಲ ನಿಮಗೆ ಸಿಗಲ್ಲ. ಯಾಕೆ ಅಂದರೆ ಯಾರು ಅನುಗ್ರಹ ಮಾಡಬೇಕೋ ದೇವತೆಗಳು ಅವರ ದೃಷ್ಟಿನೇ ಇರಲ್ಲ ಆಗ ಚಾತುರ್ಮಾಸ್ಯ ಕಾಲದಲ್ಲಿ, ಅದು ರಾತ್ರಿ ಕಾಲ ಅವರಿಗೆ. ಹಾಗಾಗಿ ಅಂಥವರಿಗೆ ಸುಖ ಎಲ್ಲಿಂದ ಬರುತ್ತೆ? ಆ ಶುಭ ಕರ್ಮಗಳನ್ನು ಮಾಡಿದರೆ ಖಂಡಿತ ಸಿಗಲ್ಲ ಅಂತ ಹೇಳಿದೆ. ಹಾಗಾಗಿ
ಈ 4 ತಿಂಗಳುಗಳ ಕಾಲದಲ್ಲಿ ಯಾರು ಇಂತಹ ಶುಭ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅಲ್ಲ, ಏನೂ ಮಾಡಬಾರ್ದ? ಇದೆ, ಜಪ ತಪ ಹೋಮ ವ್ರತ ಬೇಕಾದಷ್ಟು ಮಾಡಲಿಕ್ಕಿದೆ. ಅದನ್ನು ಮಾಡಿ ಲಕ್ಷ ಲಕ್ಷ ಪುಣ್ಯಗಳನ್ನು ಸಂಪಾದನೆ ಮಾಡಿ. ಯಾವಾಗ ಹಾಗಾದರೆ ಮಾಡ್ಬೋದು ಇದನ್ನು ಅಂದರೆ, ಯಾವಾಗ ಭಗವಂತ ಎಚ್ಚರಗೊಳ್ತಾನೆ ಅಂದರೆ ಕಾರ್ತೀಕ ಶುದ್ಧ ದ್ವಾದಶಿ ಅಂದರೆ ಉತ್ಥಾನ ದ್ವಾದಶಿ ಏನಿದೆ, ಅದಾದ ಮೇಲಿನಿಂದ ನೀವು ಈ ಎಲ್ಲ ಶುಭ ಕರ್ಮಗಳನ್ನು ಆಚರಿಸ್ಬೋದು. ಪ್ರಮುಖವಾದ ವಿಷಯ ಮತ್ತೊಂದೇನೆಂದರೆ, ತಪ್ತ ಮುದ್ರಾಧಾರಣೆಯನ್ನು ಮಾತ್ರ ತಪ್ಪಿಸಬೇಡಿ. ಏಕಾದಶಿ ದಿವಸ ಅದು ಪೀಠಾಧಿಪತಿಗಳ ಕೈಯಲ್ಲೇ ಅಂದರೆ ಸನ್ಯಾಸಿಗಳಿಂದಲೇ ಈ ತಪ್ತ ಮುದ್ರಾಧಾರಣೆಯನ್ನು ಸ್ವೀಕರಿಸಬೇಕು. ಇದು ಎಷ್ಟು ಮುಖ್ಯ ಅಂದರೆ, ಪುರುಷರಿಗೆ ಜನಿವಾರ ಅಂದರೆ ಯಜ್ಞೋಪವೀತ ಎಷ್ಟು ಮುಖ್ಯನೋ ಅಷ್ಟು ಮುಖ್ಯ. ಒಂದು ವೇಳೆ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಜನಿವಾರ ಹಾಕೊಂಡು ಮುಂದೆ ಸಂಧ್ಯಾವಂದನೆ ಆಚರಣೆ ಮಾಡಿದ್ರು ಅದಕ್ಕೆ ಫಲ ಇಲ್ಲ ಸರಿಯಾಗಿ. ಹಾಗಾಗಿ ಪುರುಷರು ಅವಶ್ಯವಾಗಿ ತಪ್ತ ಮುದ್ರೆಯನ್ನು ಧರಿಸಲೇಬೇಕು. ಹಾಗಾದ್ರೆ ಸ್ತ್ರೀಯರಿಗಿಲ್ವಾ? ಖಂಡಿತ ಸ್ತ್ರೀಯರಿಗೂ ಉಂಟು. ಚಿಕ್ಕ ಮಕ್ಕಳಿಂದ ಆರಂಭಿಸಿ ದೊಡ್ಡವರವರೆಗೆ ಎಲ್ಲರಿಗೂ ಈ ತಪ್ತ ಮುದ್ರಾಧಾರಣೆ ಅನ್ನೋ ವಿಧಾನ ಇದ್ದೇ ಇದೆ. ಅದನ್ನು ತಪ್ಪದೆ ಈ ತಪ್ತ ಮುದ್ರೆಗಳನ್ನು ಹಾಕಿಸ್ಕೊಳ್ಳಿ. ಒಂದು ವೇಳೆ ಈಗ ಪ್ರಥಮ ಏಕಾದಶಿ ದಿವಸ ನೀವು ಹೋಗಿರ್ತೀರಿ, ತುಂಬ ಜನ ಆಗ್ಬಿಟ್ರು, ತಪ್ತ ಮುದ್ರೆಗಳನ್ನು ಧರಿಸ್ಲಿಕ್ಕೆ ಆಗಲಿಲ್ಲ, ಏನು ಮಾಡಬೇಕು? ಮುಂದಿನ ಏಕಾದಶಿ ಸಮಯದಲ್ಲಿ ಅಂದರೆ ಭಾದ್ರಪದ ಮಾಸದ ಶುದ್ಧ ಏಕಾದಶಿ ದಿವಸ ಅಥವಾ ಅದರ ಮುಂದಿನ ಏಕಾದಶಿ, ಕಾರ್ತೀಕ ಮಾಸ ಶುಕ್ಲ ಪಕ್ಷ ಏಕಾದಶಿ, ಹೀಗೆ ಒಟ್ಟು ಚಾತುರ್ಮಾಸ್ಯ ಕಾಲದ ಒಳಗಡೆ ಬರೋ ಏಕಾದಶಿ ಎಂದು ತಪ್ತ ಮುದ್ರೆಗಳನ್ನು ಹಾಕಿಸ್ಕೊಳ್ಳಿ. ಯಾವತ್ತು ಗುರುಗಳು ಸಿಗ್ತಾರೋ, ಕೆಲವರು ವಿಶೇಷವಾಗಿ ನಿರ್ದೇಶ ಮಾಡಿರ್ತಾರೆ, ಇಂತಿಂಥ ಸಮಯದಲ್ಲಿ ಮಠದಲ್ಲಿ ಶ್ರೀಪಾದಂಗಳವರು ತಪ್ತ ಮುದ್ರೆಗಳನ್ನು ಹಾಕ್ತಾರೆ ಅಂತ. ಆ ದಿವಸ ಹೋಗಿ. ಅಂತೂ ಚಾತುರ್ಮಾಸ್ಯ ಕಾಲದ ಒಳಗಡೆ ಹಾಕಿಸ್ಕೊಳ್ಳೋದು ಬಹಳ ವಿಶೇಷ. ಇಲ್ಲ, ಅದನ್ನೂ ಮೀರಿ ಏನೋ ಒಂದು ಆಗಲೇ ಇಲ್ಲ, ಹೋಗಲಿಕ್ಕೆ ಏನೋ ಒಂದು ಸಮಸ್ಯೆ ಆಯಿತು ಅಂತ ಇಟ್ಕೊಂಡ್ರು, ವರ್ಷದಲ್ಲಿ ಒಮ್ಮೆನಾದರೂ ಈ ತಪ್ತ ಮುದ್ರೆಗಳನ್ನು ಶ್ರೀಪಾದಂಗಳವರ ಕೈನಲ್ಲಿ ಹಾಕಿಸ್ಕೊಳ್ಳೇಬೇಕು, ಮುಂದಿನ ವರ್ಷ ಬರೋದ್ರ ಮುಂಚೆ. ಆದರೆ ಅದು ಅಧಮ ಪಕ್ಷ, ಅಷ್ಟೊಂದು ಮುಖ್ಯ ಅಲ್ಲ. ಮುಖ್ಯವಾದದ್ದು ಮೊದಲನೇ ದಿವಸ ಆಷಾಢ ಶುದ್ಧ ಏಕಾದಶಿನೇ. ಆಗದೇ ಇದ್ರೆ ಮಿಕ್ಕಿದ ಪಕ್ಷಗಳು. ಇದನ್ನ ಕೇವಲ ಬ್ರಾಹ್ಮಣರು ಅಂತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಈ ತಪ್ತ ಮುದ್ರೆಯನ್ನು ಧರಿಸಲೇಬೇಕು. ಇದು ಶಾಸ್ತ್ರದಲ್ಲಿ ಬಂದಿದೆ. ನೀವು ವಾಯುಪುರಾಣ, ಮಾರ್ಕಂಡೇಯ ಪುರಾಣ, ವಸಿಷ್ಠ ಸ್ಮೃತಿ, ಹೀಗೆ ಎಲ್ಲ ಕಡೆ ಗಮನಿಸಿದಾಗ ಎಲ್ಲ ವರ್ಣದವರೆಗೂ ಈ ವಿಧಿ ಇದೆ. ಅದರಿಂದ ತಪ್ಪದೆ ಈ ತಪ್ತ ಮುದ್ರೆಗಳನ್ನು ಸನ್ಯಾಸಿಗಳ ಕೈಲಿ ಅವಶ್ಯವಾಗಿ ಮಠಗಳಿಗೆ ಹೋಗಿ ಹಾಕಿಸ್ಕೊಳ್ಳೇಬೇಕು. ಇದರಿಂದ ತುಂಬ ಪುಣ್ಯ ಇದೆ. ಅದರಲ್ಲಿ ಇನ್ನೊಂದು ವಿಶೇಷ, ನಿಮ್ಮ ನಿಮ್ಮ ಮಠದ ಗುರುಗಳು ಯಾರಿರ್ತಾರೆ ಅವರ ಕೈಲಿ ಹಾಕಿಸ್ಕೊಳ್ಳೋದು ಮೊದಲನೇ ಆದ್ಯತೆ, ಮೊದಲಲ್ಲಿ ಹೋಗಲೇಬೇಕು. ತೀರಾ ಅವ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆದರೆ ಮಾತ್ರ ಇನ್ಯಾರಾದರೂ ಗುರುಗಳು ಸಿಗ್ತಾರೆ ಅಂದರೆ ಅಂಥ ಶ್ರೇಷ್ಠ ಗುರುಗಳ ಕೈಲಿ ಹೋಗಿ ಸನ್ಯಾಸಿಗಳ ಕೈಲಿ ಹಾಕಿಸ್ಕೊಳ್ಬೇಕು. ಇಂತಹ ವಿಶಿಷ್ಟ ಪರ್ವಕಾಲ ನಮಗೆ ವರ್ಷಕ್ಕೆ 4 ತಿಂಗಳುಗಳ ಕಾಲ ಸಿಗ್ತಾ ಇದೆ. ಅಂದರೆ ತಪ್ಪದೆ ಇದರ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡು ಅನುಷ್ಠಾನ ಮಾಡಲೇಬೇಕು. ತುಂಬ ಪುಣ್ಯ ಇದೆ, ತುಂಬ ಒಳ್ಳೆಯದಾಗತ್ತೆ ಜೀವನದಲ್ಲಿ. ಹಾಗಾಗಿ ಎಲ್ಲರೂ ಈ ಚಾತುರ್ಮಾಸ್ಯದಂತಹ ಪರ್ವಕಾಲದಲ್ಲಿ ಚೆನ್ನಾಗಿ ಅನುಷ್ಠಾನ ಮಾಡಿ. ಅದಲ್ಲದೆ ಈಗ ಶಾಖವ್ರತ, ದಧಿವ್ರತ, ಕ್ಷೀರವ್ರತ, ದ್ವಿದಲ ವ್ರತ ಇದೆಲ್ಲ ಬಂದಾಗ ಏನು ಸಂಕಲ್ಪ, ಕೃಷ್ಣಾರ್ಪಣ ಮತ್ತು ಏನೇನು ಮಾಡಬೇಕು ವಿಶೇಷವಾಗಿ ಆ ತಿಂಗಳುಗಳು ಬಂದಾಗ ಅದನ್ನೆಲ್ಲ ಕ್ರಮವಾಗಿ ನೀವು ಇದೇ ಚಾನಲ್ನಲ್ಲಿ ಒಂದೊಂದು ವ್ರತಗಳಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳು ಬರುತ್ತೆ. 4 ವ್ರತಗಳಿಗೆ 4 ವಿಡಿಯೋಗಳು ಬರುತ್ತೆ. ಅದರಲ್ಲಿ ವಿಶೇಷವಾಗಿ ಗಮನಿಸಿ ಆಯಾಯ ತಿಂಗಳುಗಳಲ್ಲಿ ಮಾಡಬೇಕಾದ ಕರ್ತವ್ಯ ಏನು ಅಂತ ತಿಳಿದುಕೊಂಡು ಅವಶ್ಯವಾಗಿ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ ಜೀವನದಲ್ಲಿ. ನಾನು ಪದೇ ಪದೇ ಹೇಳ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಯೋಗ ನಿದ್ರೆಯಲ್ಲಿರುವಂತಹ ಪರಮಾತ್ಮ ನಿಮ್ಮ ಕುಟುಂಬಕ್ಕೆ ಒಳ್ಳೊಳ್ಳೆ ಯೋಗಗಳನ್ನು ಸೃಷ್ಟಿ ಮಾಡಿ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.